ಎರಡನೇ ಭಾಗಕ್ಕೆ ಅಬೌಟ್ ದ ಸ್ಯಾಲ್ವೇಷನ್, ಮೋಕ್ಷವೆಂದರೆ ಏನು, ಅದನ್ನು ನಾವು ಕಂಟಿನ್ಯೂ ಮಾಡ್ಕೊಳ್ಳೋಣ. ಈಗ ನಾವು ಮಹತ್ವದ ಮೋಕ್ಷ ವಾಕ್ಯದ ಪ್ರಾಮುಖ್ಯತೆಯನ್ನು, ನಾವು ಗುರುತುಗಳನ್ನು ನಾವು ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ನೋಡಬಹುದು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ಪರಲೋಕವನ್ನು, ಅದರ ಮಹಿಮೆಯನ್ನು ನಮಗೆ ಬಿಟ್ಟಿದ್ದಾರಲ್ವ. ಈ ಪಾಪಿ ಲೋಕಕ್ಕೆ ಬಂದು ನಾವು ಸ್ವರ್ಗದ ಬಗ್ಗೆ ಕೇವಲ ಧರ್ಮ ಉಪದೇಶಗಳನ್ನು ನೀಡುವುದಿಲ್ಲ. ನಮಗೆ ಯಾರೂ ಇದನ್ನು ಅಷ್ಟು ಸ್ಪಷ್ಟವಾಗಿ ನಮಗೆ ಹೇಳುವುದಿಲ್ಲ. ಆದರೆ ಯೇಸು ಸ್ವಾಮಿಗೆ ಎಷ್ಟೊಂದು ವ್ಯತ್ಯಯ ಆಗಬೇಕು ಹೇಳಿ. ನಾವು ಯೇಸು ಸ್ವಾಮಿ ನಮಗೆ ಈ ಲೋಕಕ್ಕೆ ಕಳಿಸಿದ್ದಾರೆ. ನಾವು ಪಾಪ ಮಾಡಿದ್ದೇವೆ. ಆದರೆ ನಮಗೆ ಈ ಮೋಕ್ಷದ ಪರಲೋಕ ರಾಜ್ಯಕ್ಕೆ ಯಾವ ಬಾಗಿಲು ತೆಗೆದಿದೆ ಅಂತ ನಮ್ಗೆ ಗೊತ್ತಿಲ್ವೇ? ಯಾವ ಗ್ರಂಥದಲ್ಲಿ ಯೇಸು ಸ್ವಾಮಿ ಹೆಂಗೆ ಹೇಳಿದ್ದಾರೆ, ನಾವು ಹೆಂಗೆ ನಡಿಬೇಕಂತ ನಮ್ಗೆ ಗೊತ್ತಿಲ್ವೇ? ಆ ಗುರುತೇ ಇಲ್ವೇ ನಮಗೆ. ಅದರಿಂದ ನಾವು ಮಾದರಿಯಾಗಲು, ಅದನ್ನು ಬೋಧಿಸಲು ಸತ್ಯ ಮತ್ತು ತಾತ್ಕಾಲಿಕವಾದ ಎಲ್ಲ ಒಂದು ಅರ್ಥವನ್ನು ನಾವು ಕರೆಯವಾಗಿ ಅದನ್ನು ನಾವು ಆಶೀರ್ವಾದದಿಂದಲೇ ಅರ್ಥ ಮಾಡಿಕೊಳ್ಳಬೇಕು. ಆದರೆ ನಮ್ಮ ಉದ್ದೇಶವಾಗಿ ನಾವು ನಮ್ಮ ಹುಡುಗರೇ ಈ ಪ್ರಪಂಚ ಲೋಕಕ್ಕೆ ಬಂದು ನಾವು ಎಲ್ಲ ಅದ್ರ ಬಗ್ಗೆನೇ ಆಲೋಚನೆ ಮಾಡಿ, ಪವಿತ್ರಾತ್ಮ ಈ ಲೋಕಕ್ಕೆ ಬಂದವರು, ಯೇಸು ಸ್ವಾಮಿಯನ್ನು ಕರೆಯಲ್ಪಟ್ಟವನು ಎಂದು ಆತನು ಜನರಿಗೆ ಪಾಪದಿಂದ ರಕ್ಷಿಸ್ತಾರಲ್ಲವೇ? ಅದನ್ನು ನಾವು ಯಾವತ್ತಾದರೂ ನೋಡಿದ್ದೇವಾ? ಮ್ಯಾಥ್ಯೂ 1:21 ಅಂದರೆ ಆ ಸ್ಪಷ್ಟವಾದ ಹೆಸರು, ಪಾಪದ ಅಪರಾಧವನ್ನು ನಾವು ನಮ್ಮ ಜೀವನದಲ್ಲಿ ನಾವು ನೋಡೋದೇ ಇಲ್ಲ, ಭರವಸೆನೇ ಇರಲ್ಲ ನಮಗೆ. ಅದೇ ವಾಕ್ಯ ನಾವು ನೋಡಿದ್ರೆ ಲೂಕು 19:10 ಹೇಳುತ್ತದೆ, ಯೇಸು ಕೇಳಿ ಹೋದದ್ದು ಹುಡುಕಲು ಮತ್ತು ಉಲ್ಲಾಸದಿಂದ ಏನಾದರೂ ಮೋಕ್ಷ ಮೂಲಕ ಮಾತ್ರ ನಾವು ಈ ಜಗತ್ತಿನಲ್ಲಿ ದೇವರ ಸೃಷ್ಟಿಕರ್ತನನ್ನು ಸಂಪೂರ್ಣವಾಗಿ ನೋಡಬಲ್ಲವು. ಜೀವನವನ್ನು ನಾವು ಹೆಂಗೆ ತುಂಬಿಕೊಳ್ಳುತ್ತಿದ್ದೇವೆ, ಮುಖ್ಯವಾಗಿ ನಮ್ಮ ಈ ಭೂಮಿಯ ಮೇಲೆ ಮತ್ತು ಜೀವನದ ಒಬ್ಬ ವ್ಯಕ್ತಿಯಲ್ಲಿ ನಾವು ನಡೆಯುವ ಒಂದೊಂದು ವಿಷಯದಲ್ಲೂ ಗ್ರಂಥದಲ್ಲಿ ದೇವರು ಸ್ಪಷ್ಟವಾಗಿ ನಮಗೆ ತಿಳಿಸಪಡಿಸಿದ್ದಾರೆ. ನೋಡಲಾಗುವ ಮೋಕ್ಷವನ್ನು ಸರಳ ಪದ ಅರ್ಥವನ್ನು ಅದನ್ನು ತುಂಬ ಈಸಿಯಾಗಿ ದೇವರು ನಮಗೆ ಈ ಹೋಲಿ ಬೈಬಲಲ್ಲಿ ಹೇಳ್ಕೊಡ್ತಿದ್ದಾರೆ. ನಮಗೆ ಯಾರು ನಮ್ಮ ಜೀವನ ನಷ್ಟವಾದರೆ ನಾವು ಎಲ್ಲಿ ಹೋಗ್ತಿದ್ದೇವೆ ಎಂದು ನಾವು ಅರ್ಥ ಮಾಡಿಕೊಳ್ಳುತ್ತಿದ್ದೇವೆ ಅಲ್ಲವೇ? ಕಾರ್ಯಗಳಲ್ಲೂ ಒಬ್ರಿಗೊಬ್ಬರು ನಾವು ಇವಾಗ ನಾವು ಚರ್ಚ್ಗೆ ಹೋಗ್ತಿದ್ವಿ, ಚರ್ಚ್ಗೆ ಹೋದರೆ ವಾಕ್ಯ ಕೇಳ್ತಿದ್ವಿ, ಆದರೆ ಆ ವಾಕ್ಯದಲ್ಲಿ ನಾವು ಏನು ಮಾಡ್ತಿದ್ದೀವಿ ಅಂತ ಗೊತ್ತಾಗ್ತಿದೆಯಾ? ಇಲ್ಲ. ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ತಿದ್ದೀವ? ಇಲ್ಲ. ವಾಕ್ಯ ಕೇಳ್ತಿದ್ದೇವೆ, ಬಂದುಬಿಡ್ತೇವೆ. ಆದರೆ ನಾವು ಕಷ್ಟಪಡಬೇಕು, ಪಾಪದ ಶಿಕ್ಷೆಯಾದ ಮರಣ ದಂಡನೆ ಎಂದು ಅನುಭವಿಸಬೇಕಾಯಿತು ಅಲ್ಲವಾ? ನಾವು ಏನಾದ್ರು ಪಾಪ ಮಾಡಿದ್ರೆ ಅದನ್ನು ನಾವು ಅನ್ಕೊತೀವಿ. ಆದ್ದರಿಂದ ಮೋಕ್ಷವು ಪಾಪಿಗೆ ಮತ್ತು ಸೈತಾನನ್ನು ಹಿಂದೆಯಿಂದ ಅದನ್ನು ತೊಲಗಿಸೋದಕ್ಕೆ ನಮಗೆ ಸೈತಾನದಿಂದ ಸ್ವತಂತ್ರವಾಗಿ ನಮಗೆ ಆ ದೇವರ ಸನ್ನಿಧಾನದ ದೇವರ ರಾಜ್ಯಕ್ಕೆ ಸೇರಲು ನಮಗೆ ದೇವರು ಕೊಟ್ಟಿರ ಇದು ಒಂದು ದೊಡ್ಡ ಗಿಫ್ಟ್ ನಮಗೆ ದೇವರು ಕೊಟ್ಟಿದ್ದಾರೆ. ಅದನ್ನು ನಾವು ಸಂಪೂರ್ಣವಾಗಿ ಪ್ರತಿಫಲವನ್ನು, ವರಗಳನ್ನು, ಮಾರ್ಗವನ್ನು ನಾವು ಕಲಿತುಕೊಳ್ಳಬೇಕು. ಪಾಪದಿಂದ ನಾವು ಹೆಂಗೆ ಬಿಡುಗಡೆ ಆಗ್ತಿದ್ದೇವೆ? ಮಹತ್ವದ ಮೋಕ್ಷ ಅಂದರೆ ಏನು? ವಿಮೋಚನದಲ್ಲಿ ನೀಡುವ ದೇವರ ಶಕ್ತಿಯು ಸೃಷ್ಟಿ ಅಭಿವೃದ್ಧಿಯಾಗಿ ಈ ಕ್ರಿಸ್ತನ ಮರಣ ಮತ್ತು ಪುನರುತ್ಥಾನ ಮತ್ತು ಪಾಪದ ಬಂಧನದಿಂದ ನಮ್ಮನ್ನು ವಿಮೋಚನೆ ಸಾಧ್ಯವಾಗುತ್ತಾ ನಮ್ಮನ್ನು ಸ್ವತಂತ್ರವಾಗಿ ದೇವರು ನಮಗೆ ಕೊಟ್ಟಿದ್ದಾರಲ್ಲ. ನಾವು ಪಾಪವನ್ನು, ಸೈತಾನ ಗುಲಾಮರಾಗಿ ಅಲ್ಲದೆ ನಾವು ಮೋಕ್ಷಕ್ಕಾಗಿ ಯೇಸು ಸ್ವಾಮಿ ಮಾರ್ಗವನ್ನು, ಯೇಸು ಕ್ರಿಸ್ತರ ನಾಮವನ್ನು ರಕ್ಷಿಸಲ್ಪಡಬೇಕು. ಮನುಷ್ಯರುಗಳಲ್ಲಿ ಸ್ವರ್ಗದಲ್ಲಿ ಕಲಿಯಬೇಕಾದ ಯಾವುದೊಂದು ನಾವು ಈ ಕಾರ್ಯದಲ್ಲಿ ನಾವು ನೋಡಬೇಕಾಗುತ್ತೆ. ನಿಮಗೆ ನಿಜವಾಗಿ ಹೇಳುತ್ತೇನೆ, ನನ್ನ ಮಾತನ್ನು ಕೇಳಿ ನನ್ನನ್ನು ಕೇಳಿಸಿದಂತನು ನಂಬುವವರು ನಿತ್ಯವಾಗಿ ಹೊಂದಿದ್ದವನು ಮತ್ತು ಶಿಕ್ಷೆಗೆ ಒಳಗಾಗುವುದಿಲ್ಲ, ಅದರ ಮರಣದಿಂದಲೇ ಜೀವನ ಹಾದು ಹೋಗುತ್ತದೆ ಎಂದು ಯೇಸು ಸ್ವಾಮಿ ಸ್ಪಷ್ಟವಾಗಿ ನಮಗೆ ಇದು ಹೇಳಿದ್ದಾರೆ. ಈ ವಾಕ್ಯವು ನಮಗೆ ಹೇಳಿದ್ದಾರೆ ಯೇಸು ಸ್ವಾಮಿ ಅಲ್ಲವಾ? ಜಾನ್ 5:24 ಆ ವಾಕ್ಯವು ಮೋಕ್ಷ ಎಂಬ ಕಾರ್ಯಗಳನ್ನು ಮತ್ತು ದನ ಕ್ರಿಯೆಗಳನ್ನು ನಮಗೆ ದಾರಿ ದೀಪವಾಗಿ ಯೇಸು ಸ್ವಾಮಿ ನಮಗೆ ಪವಿತ್ರಾತ್ಮ ಮೂಲಕವಾಗಿ ನಮಗೆ ಸ್ಪಷ್ಟವಾಗಿ ತಿಳಿಸಿಪಡಿಸಿದ್ದಾರೆ. ಆದರೆ ನಾವು ಏನು ಮಾಡ್ತಿದ್ದೇವೆ? ಈ ಮೋಕ್ಷಕ್ಕೆ ಹೋಗೋದಕ್ಕೆ ಒಂದು 3 ಪಾಯಿಂಟ್ಸ್ ಆಫ್ ಥಿಂಗ್ಸ್ ಇರುತ್ತೆ. ಏನದು? ಕರ್ತನಾದ ದೇವರೇ ಈ ಮೋಕ್ಷಕ್ಕೆ ದಾರಿ ಅಲ್ವಾ? ಇದು ನಮಗೆ ಸ್ಪಷ್ಟವಾಗಿ ಕೀರ್ತನೆಗಳಲ್ಲಿ 1-2 ಇದೆ. ಅದಕ್ಕೆ
ಪಾಪವನ್ನು ನಾವು ಮಾಡಬಾರದು. ಪಾಪದಿಂದ ನಾವು ಅದರಲ್ಲಿ ಬಿಡುಗಡೆ ಆಗಬೇಕು. ಶಾಶ್ವತವಾಗಿ ನಾವು ಬಿಡುಗಡೆ ಆಗಬೇಕು. ಎಲ್ಲಿಗೆ? ನಮ್ಮ ಯೇಸು ಸ್ವಾಮಿ ಜೊತೆಯಲ್ಲಿ ನಾವು ಜೀವಿಸುವುದಕ್ಕೆ. ಅದರಲ್ಲಿ ನಾವು ಎಷ್ಟು ದಿವಸ ನಾವು ಆತ್ಮದಿಂದ, ನಾವು ದೇಹದಿಂದ ನಾವು ಅದನ್ನು ನಾವು ದೂರ ಆಗಲೇಬೇಕಾಗುತ್ತೆ. ನಾವು ಯಾರಿಗೆ ಹೋಗಬೇಕು? ಯೇಸು ಸ್ವಾಮಿ ಹತ್ರ ರಕ್ಷಿಸಿದ ನಮ್ಮ ಹೊಸ ಜೀವನವನ್ನು, ನಮ್ಮ ಆತ್ಮದ ಶಾಶ್ವತ ಜೀವನವನ್ನು, ಅದನ್ನು ನಾವು ಯೇಸು ಸ್ವಾಮಿಗಾಗಿ ನಾವು ರಕ್ಷಿಸಲ್ಪಡಬೇಕಾಗುತ್ತೆ ಅಲ್ವಾ? ಯೇಸು ಕ್ರಿಸ್ತನು ಲೂಕ್ 14:26-13 ದೇವರು ನಮಗೆ ತುಂಬ ಚೆನ್ನಾಗಿ ವಿವರಿಸಿದ್ದಾರೆ ಅಲ್ವಾ? ಅದನ್ನು ನಾವು ಓದಬೇಕು. ಜ್ಞಾನವನ್ನು ನಮ್ಮ ದೇವರು ಕೊಟ್ಟಿದ್ದಾನೆ, ಅದನ್ನು ನಾವು ಓದಬೇಕು. ಈ ಕೆಲಸವನ್ನು ಪ್ರಾರಂಭಿಸುತ್ತಾ ಅದನ್ನು ನಾವು ರಾಜ್ಯದಿಂದ ನಮಗೆ ದೇವರು ಎಲ್ಲಿಗೆ ನಮ್ಮನ್ನು ಕರ್ಕೊಂಡು ಹೋಗ್ತಿದ್ದಾನೆ, ನಾವು ಏನು ಮಾಡಬೇಕಾಗುತ್ತೆ. ಅನೇಕರು ಯೇಸು ಕ್ರಿಸ್ತನಿಂದ ಮೋಕ್ಷಕ್ಕೆ ಉಡುಗೊರೆಯನ್ನು ಸ್ವೀಕರಿಸಲು ಸಿದ್ಧರಾಗಿದ್ದಾರೆ. ಆದರೆ ಬೆಳೆಯನ್ನು ನಾವು ಯಾವ ಬೆಳೆದಿಂದ ನಾವು ಸಿದ್ಧವಾಗ್ತಿದ್ದೇವೆ, ಯಾವ ಕೆಲಸದಿಂದ ನಾವು ಸ್ವೀಕಾರ ಮಾಡ್ತಿದ್ದೇವೆ, ಅದರ ಅರ್ಥವನ್ನು ನಾವು ತಿಳಿದುಕೊಳ್ಳಬೇಕಾಗಿರುತ್ತೆ. ಮ್ಯಾಥ್ಯೂ 13:14 ಕ್ರಿಸ್ತನ ಮೂಲಕ ನಾವು ಪಡೆದ ಹೊಸ ಜೀವನವನ್ನು ನಾವು ಈ ಲೋಕದಲ್ಲಿ ಬಿಟ್ಟು ನಾವು ಪರಲೋಕ ರಾಜ್ಯಕ್ಕೆ ಯೇಸು ಸ್ವಾಮಿದಲ್ಲಿ ಹೋಗುತ್ತೆ. ದಟ್ ಇಸ್ ಕಾಲ್ಡ್ ಸ್ಯಾಲ್ವೇಷನ್. ಸ್ಯಾಲ್ವೇಷನ್ ಅಂತ ಬಂದರೆ ಬರೀ ನಾವು ವಾಕ್ಯ ಓದ್ಬಿಟ್ಟು ಅದು ಸೃಷ್ಟಿ ಅಲ್ಲ, ನಾವು ಅದರಿಂದ ನಾವು ಏನು ಹೊಂದಿಕೊಳ್ಳುತ್ತಿದ್ದೇವೆ ಅಲ್ವಾ? ಇದು ನಾವು ನಮ್ಮ ಜೀವನವನ್ನು ನಾಶವಾಗದೆ ನಾವು ದೇವರಿಗಾಗಿ ಬದುಕಬೇಕಾಗುತ್ತೆ. ಅದು ಈ ಭೂಮಿಯಿಂದ ಮತ್ತು ನಮ್ಮನ್ನು ಪ್ರೀತಿಯನ್ನು ತಂದೆ ಆಳುತ್ತಾ ಸ್ವರ್ಗೀಯ ಜಗತ್ತಿನಲ್ಲಿ ರಕ್ಷಿಸಲ್ಪಡುತ್ತೇವೆ. ಆಮೇನ್. ಇದು ನಮ್ಮ ಜೀವನದಲ್ಲಿ ಒಂದು ಭಾಗ. ಇದನ್ನು ನಾವು ನಮ್ಮ ಜೀವನದಲ್ಲಿ ಮಾರ್ಪಾಟು ಮಾಡ್ಕೋಬೇಕಾಗುತ್ತೆ.